ಸರ್ ಇದ್ರು ಪರವಾಗಿ ಇದು ಆಂಬುಲೆನ್ಸ್ ಕಳಿಸಿರೋದು. ಆಂಬುಲೆನ್ಸ್ಗೆ ಒಬ್ರನ್ನ ಯಜಮಾನ್ರು ನಾಕ್ ಕಳಿಸಿದೀವಿ. ಇದು ಒಂದ್ ದಿವಸದಲ್ಲ ಸರ್ ಕತೆ, ಸುಮಾರು ಏನು ವರ್ಷಾನ್ಗಟ್ಲೆಯಿಂದನೂ ನಾವ್ ಹೇಳ್ತಾನೆ ಬಂದಿದ್ದೀವಿ. ರಾತ್ರಿ ಹೊತ್ತು ಕಸ ಹಾಕೋರ್ನು ಹಿಡ್ಕೊಂಡು ಗಲಾಟಿನೂ ಮಾಡಿದೀವಿ. ಆದ್ರೂ ಇದ್ರ ಬಗ್ಗೆ ಯಾರು ಶಿಸ್ತು ಕ್ರಮ ಏನೋ ಕೈಗೊಳ್ತಿಲ್ಲ. ನಿಜವಾಗ್ಲೂ ತುಂಬಾ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಓಡಾಡಕ್ಕಾಯ್ತು. ರಾತ್ರಿ ಹೊತ್ತು ಬಂದ್ ನೋಡಿ, ಏನಿಲ್ಲ ಅಂದ್ರೆ 100ರಿಂದ 150 ನಾಯಿಗಳು ಇರ್ತವೆ. ಒಬ್ರು ಮನುಷ್ಯರು 100-150 ನಾಯಿಗಳ ಮಧ್ಯೆ ನೀವೇ ಹೋಗಿ ಹೆಂಗಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಬೆಳಿಗ್ಗೆ ಆಂಬುಲೆನ್ಸ್ ಕಳಿಸಿದ್ವಿ. ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಗಿದೆ, ಬೆಳಗ್ಗೆ ಆಂಬುಲೆನ್ಸ್ ಕಳಿಸಿದೀವಿ. ಆಗ ನೀವು ಮಾತಾಡಿ ತೊಂದರೆ ಇಲ್ಲ. ನಮ್ ಕಡೆಯಿಂದ ನಮ್ ಕರ್ತವ್ಯ ಏನಾಯ್ತೋ ನಾವು ಮಾಡ್ತಾ ಇದೀವಿ ಸರ್. ಇದ್ರ ಬಗ್ಗೆ ಇನ್ನ 2 ದಿವಸದಲ್ಲಿ ನೀವೇನಾರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಅಲ್ಲಿ ಏನಿದೆ ಸಂಪೂರ್ಣವಾದ ಕಸ ತಗೊಂಬಂದು ಇದೇ ಪಂಚಾಯತಿ ಮುಂದೆ ನಾನೇ ಸುರಿತೀನಿ ಸರ್. ಅಲ್ಲ, ಇದು ಪಂಚಾಯತಿ ಮುಂದೆ ನಾನು ಸುರಿತೀನಿ. ನೀವು ಇಲ್ಲ ಪಲ್ಲ ಈ ತರ ಎಲ್ಲ ರೀಸನ್ ನೋಡಿ. ಇದು ಚೇಳೂರು ಮತ್ತೆ ಸಿರಾ ಹೈವೇ. ಇದು ಬಂದ್ಬಿಟ್ಟು ಇವತ್ತಿನ್ನು ಹೋಗಿ ಅರ್ಜಿ ಕೊಟ್ಟು ಬಂದಿದ್ವು. ಈ ತರ ಚಿಕನ್ ಇದೆಲ್ಲ ಕಟ್ ಮಾಡಿದ ಅಂಗಡಿಗಳ್ದೆಲ್ಲ ವೇಸ್ಟ್ ತಗೊಂಬಂದು ಇಲ್ಲಿ ಹಾಕ್ತಾ ಇದಾರೆ ಅಂತ. ಇವತ್ತೊಬ್ರು ಯಾರೋ ಬಂದ್ಬಿಟ್ಟು ಕರೆಕ್ಟಾಗಿ ರೋಡ್ ಸೆಂಟ್ರಲ್ಲಿ ಹಾಕಿ ಹೋಗಿದ್ದಾರೆ ನೋಡಿ. ಅದನ್ನ ಈ ನಾಯಿಗಳು ಇಷ್ಟು ಹೊತ್ತಿನಲ್ಲಿ ಈ ತರ ಬಂದ್ರೆ ಜನಸಮೂಹ ಹೆಂಗ್ ಓಡಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಇವತ್ತು PDO ಅಧಿಕಾರಿಗಳಿಗೂ ಹೋಗಿ ಒಂದು ಅರ್ಜಿ ಕೊಟ್ಟು ಬಂದಿವಿ. ಅವ್ರು ಏನ್ ಆಕ್ಷನ್ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ಮತ್ತೆ ಇದೇ ರಿಪೀಟ್ ಆಗಿದೆ. ಹಿಂಗಾದ್ರೆ ಈ ರೋಡಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಇದು ಸುಮಾರು 1 ವರ್ಷದಿಂದನೂ ನಾವು ಈ ರೀತಿ ಹೇಳಿದೀವಿ, ಎಲ್ಲಾರ್ಗು ಇನ್ಫಾರ್ಮ್ ಮಾಡಿದೀವಿ ನಾವು. ಅವರು ಎಲ್ಲರ ಹತ್ರನೂ ಗಲಾಟೆ ಮಾಡಿದೀವಿ. ಆದ್ರೂ ಯಾರು ಕೂಡ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ದಂಗೆ ಅಧಿಕಾರಿಗಳೆಲ್ಲ ಇರೋದ್ರಿಂದ ಇದು ಏನ್ ಮಾಡ್ಬೇಕು ಅಂತ ಜನಗಳೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ.